ಮಂಗಳೂರು ಹೊರವಲಯದ ಅಡ್ಯಾರಿನ ಸಹ್ಯಾದ್ರಿ ಕಾಲೇಜ್ ಆಫ್ ನರ್ಸಿಂಗ್ನಲ್ಲಿ ನರ್ಸಿಂಗ್ ಕುರಿತಾದ 2 ದಿನಗಳ ವಿಚಾರ ಸಂಕಿರಣ ಸೋಮವಾರ ಉದ್ಘಾಟನೆಗೊಂಡಿತು. ಮಂಗಳೂರು ಹೊರವಲಯದ ಅಡ್ಯಾರಿನ ಸಹ್ಯಾದ್ರಿ ಕಾಲೇಜ್ ಆಫ್ ನರ್ಸಿಂಗ್ ವತಿಯಿಂದ 2 ದಿನಗಳ ಇನ್ನೋವೇಷನ್ಸ್ ಇನ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಎಂಬ ವಿಷಯದಡಿ 2 ದಿನಗಳ ವಿಚಾರ ಸಂಕಿರಣವನ್ನು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ನ ಡೀನ್ ಡಾಕ್ಟರ್ ಅನೀಸ್ ಜಾರ್ಜ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆ ಬಳಿಕ ಪ್ರಧಾನ ಉಪನ್ಯಾಸ ನೀಡಿದ ಅವರು, ನರ್ಸಿಂಗ್ ವೃತ್ತಿ ಪವಿತ್ರ ವೃತ್ತಿ, ಸಮಸ್ಯೆಯೂ ಇಲ್ಲವೆಂದಲ್ಲ, ಆದರೆ ಸಾಮಾಜಿಕ ಕಳಕಳಿಯ ಕೆಲಸ ಇದು. ವೃತ್ತಿ ಪಾವಿತ್ರತೆಯನ್ನು ಉಳಿಸಿ ನಾವು ಕರ್ತವ್ಯ ನಿರ್ವಹಿಸಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೂ ಎಲ್ಲ ರೀತಿಯ ಸ್ವಾತಂತ್ರ್ಯವಿರಬೇಕು, ಕೇವಲ ಸೇವೆಯೊಂದೇ ಒತ್ತಡವಾಗಬಾರದು ಎಂದರು. There are 2 types of migration we can think of. One is circular migration and the other one is permanent migration. Circular migration is like for few years we go abroad, learn what the nursing is in other countries, of course earn some money and come back and settle down in our own country because we believe that our country needs the potentials of our resources. Many times students agitate. So much of strict rules in this institution. Why do we want us to be in prison? But when we develop the rules which are related to students, if we explain to them transparency in our functioning, students will be very willing to follow those rules and they will be happy. ಭಂಡಾರಿ ಪ್ರತಿಷ್ಠಾನದ ಕಾರ್ಯದರ್ಶಿ ಶ್ರೀಮಾರಿ ಸಭಾಧ್ಯಕ್ಷತೆ ವಹಿಸಿದ್ದರು. ವಿಚಾರ ಸಂಕಿರಣದ ಸಂಚಾಲಕರಾದ ಶ್ರೀಮತಿ ನೀತಾ ಕಾಮತ್, ಶ್ರೀಮತಿ ಮೋನಿಶಾ ಮೋಹನನ್ ವೇದಿಕೆಯಲ್ಲಿದ್ದರು. ಮಂಗಳೂರು ಟ್ರಾಲ್ಬೂಟ್ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭ ಶನಿವಾರ ನಡೆಯಿತು. ಮಂಗಳೂರಿನ ಟ್ರಾಲ್ಬೂಟ್ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಸೌತ್ ವಾರ್ಪ್ ಬಂದರ ಮಂಗಳೂರು ಇದರ ವತಿಯಿಂದ ಮೀನುಗಾರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭ ಶನಿವಾರ ಮೀನುಗಾರಿಕಾ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮೀನುಗಾರಿಕಾ ಉಪ ಮಹಾನಿರ್ದೇಶಕರಾದ ಸುರೇಶ್ ಕುಮಾರ್ ಸಕಾಲಿಕ ಸಲಹೆಗಳನ್ನಿತ್ತರು. ನಮ್ಮ ಮೀನುಗಾರರಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಮೀನುಗಾರರಂದರೆ ವಿದ್ಯೆಯಲ್ಲಿ ಬಹಳ ಹಿಂದೆ ಉಳಿದವರಂತ ಒಂದು ಕಳೆದ 10 ವರ್ಷ ಹಿಂದೆ ಇದೊಂದು ಎಲ್ಲರಲ್ಲಿ ಒಂದು ಇತ್ತು. ಈಗಲೂ ಕೆಲವರು ಭಾಷಣ ಮಾಡುವಾಗ ಮೀನುಗಾರರು ವಿದ್ಯೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅಂತ ಹೇಳ್ತಾರೆ. ಆದರೆ ನನಗೆ ಅನಿಸುವುದಿಲ್ಲ. ಯಾಕಂದರೆ ನಮ್ಮ ಮೀನುಗಾರರು ಭಾಳಷ್ಟು ಎಲ್ಲ ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಗಳಾಗಲಿ ಅಥವಾ ಕಂಪ್ಯೂಟರ್ ವಿದ್ಯೆಯಲ್ಲಾಗಲಿ ಯಾರಿಗೂ ಕಡಿಮೆ ಇಲ್ಲದಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಬೇರೆ ಬೇರೆ ಉದ್ಯೋಗದಲ್ಲಿ ಇದ್ದಾರೆ. ಹಾಗಾಗಿ ನಾವು ಬೇರೆ ಇತರ ಮೀನುಗಾರರ ಅಲ್ಲದ ಇತರ ಕಮ್ಯುನಿಟಿಗೆ ಕೂಡ ನಮ್ಮನ್ನು ಹೋಲಿಸುವಂತಾಗಿದೆ. ಈಗ ಶರತ್ ಕುಮಾರ್, ಶಿವಾನಂದ ಪುತ್ರನ್, ಹರಿಶ್ಚಂದ್ರ ಮೆಂಡನ್, ನವೀನ್ ಕರ್ಕೆರ ಬೆಂಗರೆ ಮುಂತಾದವರು ಅತಿಥಿಗಳಾಗಿದ್ದರು. ಈ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ ಸೇರಿದಂತೆ 70ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಸಭಾಧ್ಯಕ್ಷತೆ ವಹಿಸಿದ್ದ ಟ್ರಾಲ್ಬೋಟ್ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದ ಸೀತಾರಾಮ ಸುವರ್ಣ ಮಾತನಾಡುತ್ತಾ, ನಮ್ಮ ಮಕ್ಕಳು ಎಲ್ಲ ಸಮಾಜದ ವಿದ್ಯಾರ್ಥಿಗಳಂತೆ ಶೈಕ್ಷಣಿಕ ರಂಗ, ಕ್ರೀಡಾರಂಗ, ಸಾಂಸ್ಕೃತಿಕ ರಂಗಗಳಲ್ಲಿ ಉತ್ತಮ ಸಾಧನೆಗೈಯಲು ಉಳ್ಳವರ ಸಹಾಯ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ನಾವು ಕಿಂಚಿತ್ತು ಪ್ರಯತ್ನವನ್ನು ನಡೆಸುತ್ತಿದ್ದೇವೆ. ಈ ಸಾಮಾಜಿಕ ಋಣ ತೀರಿಸಲು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಕ್ರಿಯರಾಗಬೇಕು ಎಂದರು. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂದುವರಿಯುತ್ತವೆ.